ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಲ್ಲನ್ನಿಂದ ಒಂದು ಪರ್ಸನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಕಾದ ಕಲರಿನ ಉಲ್ಲನ್ನನ್ನು ತಗೊಳ್ಬೇಕು. ನಂತರ ಸೂಜನ್ ಕಡ್ಡಿಯನ್ನು ತಗೊಳ್ಬೇಕು. ಈಗ ಮೊದಲಿಗೆ ನಮ್ಮ ಪರ್ಸ್ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈಗ ಅದೇ ಚೈನ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರಬೇಕು. ಹೀಗೆ ಕೊನೆಯವರೆಗೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಎಲ್ಲ ಚೈನಲ್ಲೂ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹೀಗೆ ಒಂದು ರೌಂಡ್ ಆದಮೇಲೆ ನೋಡಿ, ಈ ತುದಿವರೆಗೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರುವಂಥದ್ದು. ಈಗ ಪೂರ್ತಿ ಆಯಿತು ಸಿಂಗಲ್ ಕ್ರೋಶ. ಈಗ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಈ ಕಡೆ ತಿರುಗಿಸ್ಕೊಳ್ಬೇಕು. ಈಗ ತಿರುಗಿಸ್ಕೊಂಡಾದಮೇಲೆ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಾದಮೇಲೆ ಡಿಸೈನನ್ನು ಶುರು ಮಾಡುವಂಥದ್ದು. ನೋಡಿ, ಹೀಗೆ ಮಧ್ಯ ಒಂದು ಸಿಂಗಲ್ ಕ್ರೋಶ ಮತ್ತು ಈ ಥರ ಬೆರಳಿಗೆ ದಾರವನ್ನು ಈ ಥರ ಸುತ್ತಕೊಂಡು ನಾಟನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ, ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ. ಹೀಗೆ ಬೆರಳಿಗೆ ಸುತ್ತಕೊಳ್ಳಿ ದಾರನ. ಸುತ್ತಕೊಂಡಾದ್ಮೇಲೆ ಅಲ್ಲೊಂದು ನಾಟನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಸ್ಟಿಚ್ಚು ಒಂದೇ ಥರ ಒಂದೇ ಅಳತೆಯಲ್ಲಿ ಇರಲಿ. ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದನ್ನ ಹಾಕಿ ಆದಮೇಲೆ ನೋಡಿ, ಈ ಥರ ಮಾಡ್ಕೊಂಡಾದ್ಮೇಲೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಇಟ್ಕೊಂಡು ನಾಟನ್ನು ಹಾಕ್ಕೊಳ್ಬೇಕು. ಮತ್ತೆ ಹೀಗೆ ಒಂದು ಸಿಂಗಲ್ ಕ್ರೋಶ ಮಧ್ಯದಲ್ಲಿ ಹಾಕಿ ಮತ್ತೆ ಮತ್ತೊಂದು ಈ ಥರ ಹಾಕ್ಕೊಳ್ಬೇಕು. ನೋಡಿ, ಹೀಗೆ ಕಾಣ್ತದೆ. ನೋಡಿ, ಇಲ್ಲಿ ಒಂದು ರೌಂಡ್ ಆಯಿತು. ಈಗ ಮತ್ತೊಂದು ರೌಂಡು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಈ ಕಡೆ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಈಗ ಒಂದು ರೌಂಡ್ ಫುಲ್ಲು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು ಆ ತುದಿವರೆಗೆ. ನಂತರ ಮತ್ತೊಂದು ರೌಂಡನ್ನು ಶುರು ಮಾಡಬೇಕು. ಈಗ ಒಂದು ರೌಂಡ್ ಫುಲ್ಲು ಸಿಂಗಲ್ ಕ್ರೋಶನೇ ಹಾಕ್ಕೊಳ್ಬೇಕು ತುದಿವರೆಗೆ. ಹಾಕ್ಕೊಂಡಾದ್ಮೇಲೆ ಆ ಕಡೆ ತಿರುಗಿಸ್ಕೊಳ್ತೀವಲ್ವ, ಅಂದರೆ ಡಿಸೈನ್ ಒಂದೇ ಸೈಡ್ ಬರುತ್ತೆ. ನೋಡಿ, ಹೀಗೆ ತುದಿವರೆಗೆ ಹಾಕ್ಕೊಂಡಾದ್ಮೇಲೆ ತೋರಿಸ್ತೀನಿ. ನೋಡಿ, ಹೀಗೆ ಡಿಸೈನನ್ನು ಮಾಡಬೇಕು. ಒಂದೇ ಸೈಡ್ ಡಿಸೈನ್ ಬರುತ್ತೆ, ಒಂದು ಸೈಡ್ ಪ್ಲೇನ್ ಬರುತ್ತೆ. ನೋಡಿ, ಈ ಥರ ಆದಮೇಲೆ ನಿಮಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ದೊಡ್ಡದು ಪರ್ಸು ಮಾಡ್ಕೊಳ್ಬೋದು. ಈ ಥರ ಆದಮೇಲೆ ಕೊನೆಗೆ ಅಲ್ಲಿ ಜಿಪ್ ಹಚ್ಚಬೇಕಲ್ವ, ಹಾಗಾಗಿ ಒಂದು 4 ರೌಂಡು ಸಿಂಗಲ್ ಕ್ರೋಶವನ್ನೇ ಹಾಕ್ಕೊಳ್ತಾ ಹೋಗಬೇಕು. ಮತ್ತು ಪರ್ಸ್ ಹಿಂದ್ಗಡೆಗೆ ಕವರ್ ಮಾಡಲಿಕ್ಕೆ ಸಿಂಗಲ್ ಕ್ರೋಶದ್ದೇ ಹೆಣಿತಾ ಹೋಗುವಂಥದ್ದು. ಎಷ್ಟು ಉದ್ದ ಇದು ಡಿಸೈನ್ ಮಾಡಿದ್ದೀವೋ ಅಷ್ಟೇ ಉದ್ದ ಸಿಂಗಲ್ ಕ್ರೋಶವನ್ನು ಹೆಣಿತಾ ಹೋಗಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಹೀಗೆ ಸಿಂಗಲ್ ಕ್ರೋಶವನ್ನು ಹೆಣಿತಾ ಹೋಗಿ ಅದು ಹಿಂದ್ಗಡೆ ಬರುತ್ತೆ, ಎದುರಿಗೆ ಮಾತ್ರ ಈ ಡಿಸೈನ್ ಕಾಣುವಂಥದ್ದು. ಈಗ ಇದನ್ನು ಸೈಡಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ದಾರವನ್ನೆಲ್ಲೂ ಕಟ್ ಮಾಡ್ಕೊಳ್ಳೋದು ಬೇಡ. ಹೀಗೆ ಈ ಸೈಡೀಗ ಅಟ್ಯಾಚ್ ಮಾಡುವಂಥದ್ದು. ಎರಡು ತುದಿಯನ್ನು ಸೇರಿಸ್ಕೊಂಡು ಸಿಂಗಲ್ ಕ್ರೋಶದಿಂದ ಜಾಯಿಂಟ್ ಮಾಡ್ತಾ ಬರುವಂಥದ್ದು. 2 ಲೇಯರನ್ನು ತಗೊಳ್ಳಿ.
ಥರ ತುದಿವರೆಗೆ ಮಾಡಿಕೊಂಡು ಆಚೆ ಸೈಡು ಅದೇ ಥರನೇ ಮಾಡ್ಕೊಳ್ಬೇಕು. ಈ ಕಡೆನೂ ಈಗ ಆಯ್ತಲ್ವಾ ನೋಡಿ, ಈ ಥರ ಕಾಣ್ತದೆ ಪರ್ಸು. ಈಗ ಜಿಪ್ಪನ್ನು ಹಚ್ಚುವಂಥದ್ದು. ಜಿಪ್ ತಗೊಂಡು ಆ ಕಡೆ ಈ ಕಡೆ ಎಕ್ಸ್ಟ್ರಾ ಆಗಿದ್ದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹೀಗೆ ಸೂಜಿ ದಾರದಿಂದ, ಅದೇ ಕಲರಿನ ದಾರದಿಂದ ಈಗ ಕೈಯಿಂದ ಹೊಲಿತಾ ಇದ್ದೀನಿ ನಾನು. ಹೀಗೆ ಒಳಭಾಗದಲ್ಲಿ ಜಿಪ್ಪನ್ನು ಇಟ್ಟು ಸಣ್ಣ ಹೊಲಿಗೆ ಕಾಣದೇ ಇರೋ ರೀತಿ ಸಣ್ಣದಾಗಿ ಹೊಲಿತಾ ಹೋಗಿ. ನೋಡಿ ಈ ಥರ ಜಿಪ್ಪನ್ನು ಅಟ್ಯಾಚ್ ಮಾಡಿ ಇದನ್ನು ಬೇಕಾದ್ರೆ ಬ್ಯಾಗ್ ಟೈಪು ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡ ಸೈಜ್ ಮಾಡಿಕೊಂಡು ಹ್ಯಾಂಡ್ ಬ್ಯಾಗ್ ಟೈಪು ಮಾಡ್ಕೊಳ್ಬೋದು. ನೋಡಿ ಎಕ್ಸ್ಟ್ರಾ ಇದ್ದಿದ್ದು ಈ ಕಡೆ ಮಾಡಿಕೊಂಡು ಜಿಪ್ ಅಟ್ಯಾಚ್ ಆಯಿತು. ನೋಡಿ ಪರ್ಸ್ ರೆಡಿ ಆಯಿತು. ಇದೇ ರೀತಿ ನೀವು ಬೇರೆ ಬೇರೆ ಟೈಪಲ್ಲಿ ಮಾಡ್ಬೋದು. ಸೈಡಿಗೆ ಹೀಗೆ ಹಾಕಿ. ಧನ್ಯವಾದಗಳು.